ಮಾಜಿ ಬಿಜೆಪಿಯ ಸಂಸದ ಅನಂತಕುಮಾರ್ ಹೆಗಡೆಯ ವಿಚಾರಣೆ. ಆಕ್ಸಿಡೆಂಟ್ ಹಲ್ಲೆ ಪ್ರಕರಣ ಸಂಬಂಧ ಬಿಜೆಪಿಯ ಮಾಜಿ ಸಂಸದನ ವಿಚಾರಣೆ. ನಿನ್ನೆ ದಾಬಸ್ಪೇಟೆ ಠಾಣೆ ಪೊಲೀಸರ ಎದುರು ವಿಚಾರಣೆಗೆ ಹಾಜರಾದ ಹೆಗಡೆ. ಮಾಜಿ ಬಿಜೆಪಿಯ ಸಂಸದ ಅನಂತಕುಮಾರ್ ಹೆಗಡೆ ಸ್ಟೇಷನ್ ಮೆಟ್ಲು ಹತ್ತಲೇಬೇಕು. ಆಕ್ಸಿಡೆಂಟ್ ಹಲ್ಲೆ ಪ್ರಕರಣ ನಿನ್ನೆ ದಾಬಸ್ಪೇಟೆ ಠಾಣೆ ಪೊಲೀಸರ ಎದುರು ವಿಚಾರಣೆಗೆ ಹಾಜರಾಗಿದ್ದಾರೆ ಹೆಗಡೆ. ಜೂನ್ 24ನೇ ತಾರೀಕು ನಡೆದಿದ್ದ ಅಪಘಾತ ಹಲ್ಲೆ ಕೃತ್ಯ. ಮುಸ್ಲಿಂ ಕುಟುಂಬಕ್ಕೆ ಸೇರಿದ ವಾಹನಕ್ಕೆ ಹೆಗಡೆ ಕಾರು ಡಿಕ್ಕಿ ಹೊಡೆದಿದ್ರು. ಆ ಬಳಿಕ ಹಲ್ಲೆಯಾಗಿತ್ತು. ತನ್ನ ಆಪ್ತರ ಜೊತೆ ಸೇರಿ ಹಲ್ಲೆ ನಡೆಸಿದ್ದ ಉತ್ತರ ಕನ್ನಡದ ಮಾಜಿ ಸಂಸದ ಹೆಗಡೆ. ಈ ಪ್ರಕರಣದಲ್ಲಿ ಹೆಗಡೆಯ ಕಾರು ಡ್ರೈವರ್ ಗನ್ಮ್ಯಾನ್ಗೆ ಜಾಮೀನು ಸಿಕ್ಕಿತ್ತು. ಆ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂತಹ ಅನಂತಕುಮಾರ್ ಹೆಗಡೆ ಎಫ್ಐಆರ್ ಆಗಿತ್ತು. ಮಾಜಿ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಇವತ್ತು ನಿನ್ನೆ ದಾಬಸ್ಪೇಟೆಯ ಪೊಲೀಸ್ ಸ್ಟೇಷನ್ಗೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಕಾರು ಅಪಘಾತಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಎಸ್ಕಾಟ್ ಅನ್ನ ಸಾಕಿದ್ರು, ಬೇರೆ ಯಾರನ್ನ ಸಾಕಿದ್ರು ಗೊತ್ತಿಲ್ಲ. ಅವನೊಬ್ಬ ಗನ್ನನ್ನೇ ತೋರಿಸ್ಬಿಟ್ಟಿದ್ದ ಜನರ ಮುಂದೆ, ಸಾರ್ವಜನಿಕರ ಮುಂದೆ ಗನ್ ಪ್ರದರ್ಶನವೂ ಕೂಡ ಅಪರಾಧ. ಸೊ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಸ್ಲಿಂ ಕುಟುಂಬ ಬರ್ತಾ ಇದ್ದಂತಹ ಕಾರು, ಆ ಕಾರಿಗೂ ಮತ್ತು ಅನಂತಕುಮಾರ್ ಹೆಗಡೆ ಅವರು ಹೋಗ್ತಾ ಇದ್ದಂತಹ ಕಾರು, ಇಬ್ಬರ ನಡುವೆ ಆರಂಭಿಕವಾದ ವಾಗ್ಯುದ್ಧಗಳು ನಡೆಯಿತು. ಅದಾದ ನಂತರ ಅನಂತಕುಮಾರ್ ಹೆಗಡೆಯ ಸ್ವಾಭಾವಿಕ ಗುಣದಂತೆ ಕೋಪಿಷ್ಟನಾದ್ರು. ಅದಾದ ನಂತರ ಜೊತೆಲಿದ್ದಂತಹ ಎಸ್ಕಾಟ್ಗಳು ಕೂಡ ಆ ಕುಟುಂಬದ ವಿರುದ್ಧ ಮುಗಿಬಿದ್ರು. ಇಬ್ಬರ ನಡುವೆಯೂ ಕೂಡ ಒಂದು ಅರ್ಥದ ಸಂಘರ್ಷಗಳಾಯಿತು. ಇಲ್ಲಿ ಅವರದು ತಪ್ಪೋ ಇವರದು ತಪ್ಪೋ ಅನ್ನೋದಕ್ಕಿಂತಲೂ ಕೂಡ ಪೊಲೀಸರು ಈ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಈಗಾಗಲೇ ವಿಚಾರಣೆಗೆ ದಾಬಸ್ಪೇಟೆಯ ಠಾಣೆಯ ಪೊಲೀಸರ ಎದುರು ವಿಚಾರಣೆಗೆ ಹಾಜರಾಗಿರ್ತಕ್ಕಂತಹ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.